ದೂರವಾಣಿಯಲ್ಲಿ ಮಾತನಾಡಿದ್ರು. ದೂರವಾಣಿಯಲ್ಲಿ ಮಾತನಾಡಿ ನಾವೆಲ್ಲ ಮೂಲ ಜೆಡಿಎಸ್ ಮುಖಂಡರು, ಮೂಲ ಜೆಡಿಎಸ್ ಕಾರ್ಯಕರ್ತರು, ನಮಗೆ ಯಾರು ತಿಳಿಸ್ಲಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಹಾಗಾಗಿ ನಾನು ನನ್ನ ಜೊತೆಯಲ್ಲಿ ಬನ್ನಿ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ IBL ನಿಂತಿದೆ, 1 ಗಂಟೆ 2 ಗಂಟೆ ನಾನು ಮಾತಾಡಿ ಇದನ್ನೆಲ್ಲ ಬಗೆಹರಿಸೋಣ ಅಂತ ಹೇಳಿದ್ರು. ಆದ್ರೂ ಕೂಡ ಅವರು ಇಲ್ಲ, ನಾವು ಬರೋದಿಲ್ಲ, ನೀವು ಮುಗಿಸಿ ಕಾರ್ಯಕ್ರಮ, ಆನಂತರ ನಮ್ಗೊಂದು ಅವಕಾಶ ಕೊಡಿ ಅಂತ ಹೇಳಿದ್ರು. ಆದ್ರೂ ಕೂಡ ನಾನು ಅವಕಾಶ ಕೊಡ್ತೀನಿ, ಅಥವಾ IBL ಆದ್ರೂ ಆಗ್ಲಿ ಅಥವಾ ನೀವು JP ಭವನ್ಗೆ ಆದ್ರೂ ಬನ್ನಿ ಮಾತಾಡೋಣ ಅಂತ ಹೇಳಿದ್ದೀನಿ. ಆ ಗೊಂದಲ ಏನಿದೆ ಅದನ್ನ ಬಗೆಹರಿಸ್ತೀನಿ. ಯಾರಿಗೆ ಅವರು ರಾಜೇಂದ್ರ ಅವರು ಕೂಡ ನಾನು ಫೋನ್ ಮಾತಾಡಿದ್ರು. ರಾಜೇಂದ್ರ ಅವರು ಕೂಡ ನನಗೆ ದೂರವಾಣಿಯಲ್ಲಿ ಮಾತನಾಡಿದ್ರು. ಅಲ್ಲಿ ಅವ್ರೆಲ್ರಿಗೂ ಹೇಳಿದ್ದಾರೆ ನಿನ್ನೆ ತಾನೇ ಅಧಿವೇಶನ ಮುಗಿದಿದೆ, ಬಹುಶಃ ಅವ್ರು ನಿನ್ನೆ ರಾತ್ರಿ ಮನೆಗಳಿಗೆ ಬಂದು ಟಯರ್ಡ್ ಆಗಿರ್ತಾರೆ. ಹಾಗಾಗಿ ಅದೇನ್ ತೊಂದರೆ ಇಲ್ಲ, ನಮ್ಮ ಎಲ್ಲಾ ಶಾಸಕರು ಕರೆಕ್ಟ್ ಆಗಿದ್ದಾರೆ. ಬಹುಶಃ ಅಲ್ಲಿ ಬೆಳಗಾಮಿಂದ ಅಲ್ಲಿ ಬಂದಿದಾರೋ ಇಲ್ವೋ ಅದು ಇನ್ನೂ ಗೊತ್ತಿಲ್ಲ. ನಿನ್ನೆ ಮಧ್ಯಾಹ್ನ ಅಧಿವೇಶನ ಮುಗಿದ ನಂತರ ರಾತ್ರಿ ಬಂದಿದ್ದು ಟಯರ್ಡ್ ಆಗಿದ್ರೆ, ಅಥವಾ ಅಲ್ಲೇ ಇದ್ರೆ ಇವತ್ತು ಬರ್ತಾರೆ. ಹಾಗಾಗಿ ನಾನ್ ಬಂದಿದ್ದೀನಿ, ಕಾರ್ಯಕ್ರಮ ಮುಗಿಸಿದ್ವಿ. ಬಟ್ ಬೇರೆ ಏನು ತೊಂದರೆ ಇಲ್ಲ. ಇಲ್ಲಿ ಸ್ಥಳೀಯವಾಗಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ನಾನು ಕಾರ್ಯಕ್ರಮ ರದ್ದು ಮಾಡೋದು ಬೇಡ, ಕಾರ್ಯಕ್ರಮ ಮುಗಿಸೋಣ, ಆಮೇಲೆ ನಿಮ್ ಜೊತೆಲಿ ಕೂತ್ ಚರ್ಚೆ ಮಾಡಿ ಬಗೆಹರಿಸ್ತೀನಿ ಅಂತ ಮತ್ತೆ ಹೇಳಿದ್ದಾರೆ. ಕಾರ್ಯಕರ್ತರಿಗೇನೆ ಕೊಡೋದು, ಬೇರೆ ಯಾರಿಗೋ ಕೊಡೋದಿಲ್ಲ. ಆದ್ರೆ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಮಾಡ್ತಾ ಇಲ್ಲ, ಇಡೀ ಕರ್ನಾಟಕದಲ್ಲಿ ಯಾಲ್ಲಿ ತಟಸ್ಥರಾಗಿದ್ದಾರೆ, ಸುಮ್ನೆ ಜಿಲ್ಲಾ ಅಧ್ಯಕ್ಷರು ಅಂತ ಹೇಳಿ ಪದಾಧಿಕಾರಿಗಳನ್ನ ನೇಮಕ ಮಾಡಿದಿರಾ ಸುಮ್ನೆ ಹಾಗೆ ಇದ್ದಾರೆ ಅಂತ ಕಡೆ ಎಲ್ಲ ಬದಲಾವಣೆ ಮಾಡುವಂತದ್ದು. ಎಲ್ಲಿ ಕರೆಕ್ಟ್ ಆಗಿ ಸಕ್ರಿಯವಾಗಿ ಪಕ್ಷ ಕಟ್ಟುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತವ್ರನ್ನ ಮುಂದುವರಿಸುವಂತದ್ದು. ಆದ್ರೆ ಎಲ್ಲಿ ಯಾರನ್ನ ಬದಲಾವಣೆ ಮಾಡ್ತೀವಿ ಅಂತವ್ರನ್ನ ರಾಜ್ಯ ಘಟಕಕ್ಕೆ ತಗೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತೀವಿ. ಅವರು ಆದ್ರೆ ಮೊನ್ನೆ ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾಳೆ JK ಕೃಷ್ಣಾರೆಡ್ಡಿ ಅವರು, ಆ ಬೆಟ್ಟದಲ್ಲಿ ಯಾವ್ದೋ ಕಾಲೇಜ್ ನೋಡ್ಬಿಟ್ಟು ಹೊಟ್ಟೆ ಉರ್ಕೊಬೇಕು, ಮಜ್ಜಿಗೆ ಕುಡಿಬೇಕು ಅಂತ. ಆದ್ರೆ ಹೋಗ್ಲಿ ಬಿಡಪ್ಪ, ನನ್ಗೋಸ್ಕರ ಆದ್ರೂ ನಾನು ಹೊಟ್ಟೆ ಉರಿಲಿ ಅಂತ ಆದ್ರೂ ಮಾಡ್ತಾ ಇದ್ರಲ್ಲ ನೀವು ಆದ್ರೆ ನಿಮ್ಮ ಕಾಲೇಜು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ಮಾಡಿರೋದಲ್ಲ. JK ಕೃಷ್ಣಾರೆಡ್ಡಿ ಹೊಟ್ಟೆ ಉರ್ಕೊಂಡ್ಲಿ ಏನ್ ಮಾಡಿದಿರಲ್ಲ, ಸಂತೋಷನಪ್ಪ, ನನ್ಗೇನು ಬೇಜಾರಿಲ್ಲ. ಆದ್ರೂ ನನಗೋಸ್ಕರ ಆದ್ರೂ ಮಾಡ್ತಾ ಇದಿರಲ್ಲ, ಸಂತೋಷ ಅಂತ ಹೇಳಿದೀನಿ. ಕೋರ್ ಕಮಿಟಿ ಅಧ್ಯಕ್ಷರಾಗಿ ಈಗ ಎಲ್ಲಾ ಜಿಲ್ಲಾ ಘಟಕಗಳನ್ನ ಎಲ್ಲಿ ಸಕ್ರಿಯವಾಗಿ ಸಂಘಟನೆ ಆಗ್ತಾ ಇಲ್ಲ ಅಂತ ಕಡೆ ಬದಲಾವಣೆ ಮಾಡುವಂತದ್ದು, ಮತ್ತು ಎಲ್ಲಿ ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರುಗಳು ಕೆಲಸ ಮಾಡ್ತಾ ಇಲ್ಲ ಇದೆಲ್ಲ ಬದಲಾವಣೆಗಳು ಮಾಡ್ತಕ್ಕಂಥದ್ದು. ಬದಲಾವಣೆ ಮಾಡಿದ ನಂತರ ನಾವು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ನಾವು ಈ ತರ ಒಂದು ಪ್ರವಾಸ ಮಾಡಿ ನಾವು ಏನು ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ಒಂದು ಪ್ಲಾನ್ ಮಾಡಿದ್ದೇವೆ. ಮತ್ತು ನಮ್ಮ ಪಕ್ಷದಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರಾದ ನಂತರ ಒಂದು ನಿರ್ಣಯ ಆಗಿದೆ, ಇಡೀ ಕರ್ನಾಟಕದಲ್ಲಿ ಎಲ್ಲಾ ತಾಲೂಕಿನಲ್ಲಿ ಕೂಡ 25ನೇ ರಜತ ಮಹೋತ್ಸವ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಅದೇ ರೀತಿ ಮೊದಲನೇದಾಗಿ ನನ್ನ ಕ್ಷೇತ್ರದಲ್ಲಿ ಮಾಡಿದ್ದೀವಿ. ಆನಂತರ ಈಗ ಮೊನ್ನೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 5,000-6,000 ಜನ ಸೇರಿ ಕುಮಾರಣ್ಣ ಅವರ ಬರ್ತ್ಡೇ ಮತ್ತು ರಜತ ಮಹೋತ್ಸವ ಎರಡೂ ಕೂಡ ಏಕಕಾಲದಲ್ಲಿ ಅದು ಮಾಡಿದ್ವಿ. ಇವತ್ತು KGF ಅಲ್ಲಿ ಆಗಿದೆ. ಈಗ ಎಲ್ರಿಗೂ ಕೂಡ ನಿನ್ನೆ ನಮ್ಮ ಶಾಸಕರಿಗೆ, ಮಾಜಿ ಶಾಸಕರಿಗೆ ಮತ್ತು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಗಳಿಗೆ ಎಲ್ರಿಗೂ ಕೂಡ ನಿನ್ನೆ ಪತ್ರ ಬರೆದಿದ್ದೀನಿ. ಜನವರಿ 15 ಒಳಗಡೆ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ರಜತ ಮಹೋತ್ಸವ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಹೇಳಿದ್ವಿ. ಅದನ್ನ ಬೆನ್ನತ್ತಿ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಅಟೆಂಡೆನ್ಸ್ ನಡೀತಾ ಇದೆ. ನಾವು ನಮ್ಮ ನಾಯಕರಾದಂತ ಕುಮಾರಸ್ವಾಮಿ ಅವರ ಗಮನಕ್ಕೆ ತಂದಿದ್ದೀವಿ ಮತ್ತು ದೇವೇಗೌಡರು ಗಮನಕ್ಕೂ ಕೂಡ ತಂದಿದ್ವಿ. ಯಾಕಂದ್ರೆ ನಮ್ಮ ಈ ಜಿಲ್ಲೆಗ ಗಡಿ ಭಾಗದಲ್ಲಿ ಹತ್ರ ಇರ್ತಕ್ಕಂಥದ್ದು, ಹಾಗಾಗಿ ಸ್ವಲ್ಪ ಸುಲಭ ಆಗ್ಬಹುದು ಅಂತ. ಯಾಕಂದ್ರೆ ಇವತ್ತು 12,500 ಕೋಟಿ ಇದ್ದಿದ್ದು ಎತ್ತಿನಹೊಳೆ ಇವತ್ತು 30,000 ಕೋಟಿ ಆಗಿದೆ. 11 ವರ್ಷ ಆಗಿದೆ. ಈ ಭಾಗದ ಜನರ ಬಗ್ಗೆ ಸರ್ಕಾರಕ್ಕೆ ಕನಿಷ್ಠ ಜ್ಞಾನ ಇಲ್ಲ. ಅವ್ರು 3 ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿ 11 ವರ್ಷ ಆಗಿರೋದು ಒಂದು ಭಾಗ, ಅದು 12,500 ಇರ್ತಕ್ಕಂಥದ್ದು 30,000 ಕೋಟಿ ಆಗಿರ್ತಕ್ಕಂಥದ್ದು ಇದು ದುರಂತ. ಇವತ್ತು ಸಾಲಗಳಿಂದ ನಡೀತಾ ಇರ್ತಕ್ಕಂಥ ಸರ್ಕಾರ ಇದು. ಇವತ್ತು ಸಾಲ ಈ 2024-25ರಲ್ಲಿ 1,16,000 ಕೋಟಿ ಮಾಡಿರ್ತಕ್ಕಂಥದ್ದು ಈ ಸರ್ಕಾರ ಸಾಲ. ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೆಕ್ಸ್ಟ್ ಮಾರ್ಚ್ ಬಡ್ಜೆಟ್ ಆದ್ಮೇಲೆ ಮತ್ತೆ ಇನ್ನೊಂದು 1,16,000 ಕೋಟಿ ಸಾಲ ಮಾಡ್ಬೇಕು ಅಂತ. ಆದ್ರೆ ಇವತ್ತು ನಡೀತಾ ಇರ್ತಕ್ಕಂಥದ್ದು ಇದು ಸಾಲದಿಂದ ನಡೀತಾ ಇರ್ತಕ್ಕಂಥದ್ದು. ಇಂಥ ಸರ್ಕಾರಗಳು ಬೇಕಾಗಿಲ್ಲ. ಸಾಲದಿಂದ ಸರ್ಕಾರ ನಡೆಸುವಂತಾದ್ರೆ ಯಾರು ಬೇಕಾದ್ರೂ ಆ ಸ್ಥಾನದಲ್ಲಿ ಕುಂತ್ಕೊಂಡ್ರೆ ನಡೆಸ್ತಾರೆ. ಆದ್ರೆ ನೀವು ಇವತ್ತು ಅನುಭವ ಇರಬೇಕು. ಸಿದ್ದರಾಮಯ್ಯನವರು 16-17 ಬಜೆಟ್ ಮಾಡಿದೀವಿ ಅಂತಾರೆ, ಆದ್ರೆ ಈ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಲ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಇದು ಕರ್ನಾಟಕ ರಾಜ್ಯದ ದುರಂತ.
ಸರ್ ಇಲ್ಲಿರೋ ಲೋಕಲ್ ಲೀಡರ್ಸ್ನ ಯಾವಾಗ ಮೀಟಿಂಗ್ ಮಾಡ್ತೀರಾ ಸರ್? ಇಲ್ಲ ಮಾತಾಡ್ತೀನಿ ಸರ್. ನಾನು ರಾಜೇಂದ್ರ ಅವರು ಬೆಳಗ್ಗೆನೂ ಫೋನಲ್ಲಿ ಮಾತಾಡಿದೆ, ಈಗಲೂ ಕೂಡ ಮಿಸ್ಡ್ ಕಾಲ್ ಇದೆ. ಈಗ ನಾನು ಆಚೆ ಕಾರಲ್ಲಿ ಕುಂತ್ಕೊಂಡ್ಮೇಲೆ ಅವ್ರಿಗೆ ಮಾತಾಡ್ತೀನಿ. ಸಾಧ್ಯ ಆದ್ರೆ ಈಗ IBL ಏನಾದ್ರು ಅವ್ರು ಇದ್ರೆ ಈಗ ಮಾತಾಡ್ತೀನಿ. ಇನ್ನೂ ಹೆಚ್ಚಿನ ವಿಚಾರಗಳನ್ನ JP ಭವನಕ್ಕೆ ಕರೆದು ರಮೇಶ್ ಅವ್ರನ್ನ ಎಲ್ಲರನ್ನೂ ಕರೆದು ಬಗೆಹರಿಸುವಂತ ಕೆಲಸವನ್ನು ಮಾಡ್ತೀನಿ. ಕಾರ್ಯಕ್ರಮ ಮಾಡಿದ್ವಿ. ಸುಮಾರು ಒಂದು 2-2.5 ಸಾವಿರ ಜನರು ಸೇರಿದ್ವಿ. ನಾವೆಲ್ಲ ಕವರ್ ಮಾಡ್ತೀವಿ. ಈಗ ನಾವು ಬಿಗಿನಿಂಗ್ ಮಾಡಿದ್ವಿ, ಎಲ್ಲಿದೆ JDS KGF ಅಲ್ಲಿ ಅಂತ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ JDS ಕಾರ್ಯಕ್ರಮ ಅದ್ಭುತವಾಗಿ ಆಗಿದೆ 25 ವರ್ಷದಿಂದ. ನಾವು ಕೂಡ ಇದಕ್ಕೆ ಸಾಕ್ಷಿ ಇದ್ದೀವಿ. ಈ ಸುಮಾರು ಕಾರ್ಯಕ್ರಮಕ್ಕೂ ಮುನ್ನ ಈಗ ತಮಗೆ ಗೊತ್ತಿದೆ 2023ರಲ್ಲಿ ನಾನು ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದೆ. ತಮಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ನಾನು ಜಾಸ್ತಿ ಅನ್ನೋರು ಆಲ್ರೆಡಿ ಹೇಳಿದ್ದಾರೆ. ಅಸಮಾಧಾನ ಇದ್ದರೆ ಅದು ನಮ್ಮ ಒಳ್ಳೆ ಇದು ಇಂಟರ್ನಲ್ ವಿಚಾರ, ನಾವು ಬಗೆಹರಿಸಬೇಕು ಅಂತ ಹೇಳಿದ್ದನ್ನು ನೋಡ್ಕೊಂಡು ನಾವು ಇನ್ನೇನು ಮುಂದಿನ ದಿನಗಳಲ್ಲಿ KGF ಜನರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? KGF ಜನರ ಜೊತೆಗೆ ಸದಾ ನಾನು ಇಲ್ಲಿ ಇರ್ತೀನಿ, ಮನೆ ಮಾಡಿದ್ದೀನಿ, ಸದಾ ಅವ್ರ ಜೊತೆ ಇರ್ತೀನಿ, ಅವ್ರ ಮನೆ ಮಾಡ್ತೀನಿ, ಪಕ್ಷ ಕಟ್ತೀನಿ. ನಮಗೆ ಹಿರಿಯರಿದ್ದಾರೆ, ನಮ್ಮದು ಹೈಕಮಾಂಡ್ ಇದೆ, ಮಾರ್ಗದರ್ಶನ ಟೈಮ್ಗೆ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಅವ್ರ ಮಾರ್ಗದರ್ಶನದಲ್ಲಿ ಫಸ್ಟ್ ನಾವು ಪಕ್ಷ ಕಟ್ತೀವಿ, ಕಟ್ಟಾಳಾಗಿ ಪಕ್ಷದ ಗೌರವ ಉಳಿಸ್ಕೊಂಡು ಪಕ್ಷ ಚುನಾವಣೆ ಆದಮೇಲೆ ಇದೇ ಒಂದೇ ಫಸ್ಟ್ ಕಾರ್ಯಕ್ರಮ ಮಾಡ್ತಾ ಇರೋದು. ಇಷ್ಟು ದಿವಸ ನೀವು KGF ಬಗ್ಗೆ ಏನು 2-3 ಸಮಸ್ಯೆ ಐತೆ, ಯಾವುದು ಆಚೆ ಕಡೆ ಬಂದಿಲ್ಲ JDS ಪಕ್ಷದಿಂದ? ಇಲ್ಲ, ಈಗ ಸಮಸ್ಯೆ ನನ್ನ ಗಮನದಲ್ಲಿದೆ. ಏನಂತಂದರೆ ತಾವು ನನಗೆ ಗೊತ್ತಿದೆ BJML ಸಮಸ್ಯೆಯನ್ನು ಮಾತಾಡ್ತೀರಿ ಅಂತ. ಬಟ್ ನಿಮ್ಗೆ ಗೊತ್ತಿದೆ 2001ರಲ್ಲಿ BFR ರಿಪೋರ್ಟ್ ಆದಾಗ ಇಲ್ಲಿ ಯಾರು MP ಅವರಿದ್ದರು, ಅಲ್ಲಿ BFR ರಿಪೋರ್ಟ್ ಪಾರ್ಲಿಮೆಂಟಲ್ಲಿ ಚರ್ಚೆ ಆದಾಗ ಯಾರಿದ್ರು, ಅವರಿಂದ ಏನಾಯ್ತು, ಈಗ ಅವರು ಕೂಡಿ ಈಗ ಇಲ್ಲಿ ಆಡಳಿತ ನಡೆಸ್ತಾರೆ. ಅವರು ಅವತ್ತಿನೇ ಒಂದು ಮಾತಂದಿದ್ದಾರೆ ಪಾರ್ಲಿಮೆಂಟ್ ಸೆಷನಲ್ಲಿ ನಡೀತಿರ್ಬೇಕಾದ್ರೆ, BFRಲ್ಲಿ BJML ಕ್ಲೋಸ್ ಮಾಡ್ತಾಯಿದ್ದೀರಿ, ನೀವು ದಯವಿಟ್ಟು ಅವ್ರಿಗೇನು ಅರೇಸ್ ಬರಬೇಕು ಎಂಪ್ಲಾಯೀಸ್ಗೆ ಅಥವಾ ಅವ್ರ ಅನುಮತಿಗಳು ಏನು ಬರಬೇಕು ಅದನ್ನು ಕೊಟ್ಬಿಟ್ಟು ನೀವು ಕ್ಲೋಸ್ ಮಾಡ್ಕೊಳ್ರಿ ಅಂತ ಅವ್ರು ಮಾತಾಡಿದ್ರು ಅವತ್ತು ಪಾರ್ಲಿಮೆಂಟ್ ಸೆಷನ್. ಅವತ್ತೇ ಕ್ಲೋಸ್ ಆಗಿರೋದು. ಅವತ್ತು ಉಳ್ಕೊಂಡಿರೋಂಥ ಪರಿಗಣಿಕೆ ಈಗ ಸಮಸ್ಯೆ ಆಗಿ ಉಳ್ಕೊಂಡು ಬರ್ತಾಯಿದೆ. ಈಗ ಅದು ಸ್ಟೇಟ್ ಗೌರ್ಮೆಂಟ್ ಜೊತೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಕೋರ್ಡಿನೇಟ್ ಮಾಡಿ ನಮ್ಮ ಲೋಕಸಭಾ ಸದಸ್ಯರು ಅದರಲ್ಲಿ ಆಲ್ರೆಡಿ ವರ್ಕೌಟ್ ಮಾಡ್ತಾಯಿದ್ದಾರೆ. ನಗರಸಭೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿಗೆ ಖಂಡಿತ ಬರ್ತಾರೆ. ಹೌದು, 35 ವಾರ್ಡಲ್ಲಿ ಸಕ್ರಿಯವಾಗಿ